ಹಸಿರು ಕ್ರಾಂತಿಯ ಭೂಮಿ ಇದಾಗಿದೆ ಅಂತಕ್ಕಂಥದ್ದು ತಮಗಳಿಗೂ ಗೊತ್ತಿದೆ, ನಮಗಳಿಗೂ ಗೊತ್ತಿದೆ. ಇಲ್ಲಿರ್ತಕ್ಕಂಥ ರೈತ ಮುಖಂಡರುಗಳಿಗೆ ಇದರ ಅರಿವು ಇಂದಿನಿಂದ ಅಲ್ಲ, ಅವರ ಪಿತ್ರಾರ್ಜಿತ ಕಾಲದಿಂದಾನು ಅವರ ಇವತ್ತು ಅವ್ರ ಕಾಲದವರೆಗೂ ಕೂಡ ವ್ಯವಸಾಯನೇ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಬೈರಮಂಗಲ ಹಾಗೂ ಕೆಂಚಗಾರ್ನಲ್ಲಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸೇರ್ತಕ್ಕಂಥ 26 ಗ್ರಾಮಗಳೇನಿದೆ ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರ್ಕೊಳ್ತದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ. ಮೊನ್ನೆಯ ದಿನ ಅಂದ್ರೆ ಇವತ್ತು 14ನೇ ತಾರೀಕು 12ನೇ ತಾರೀಕು ರಾತ್ರಿ ತರಾತುರಿಯಲ್ಲಿ ಬಹಳ ಅತಿ ವೇಗದಲ್ಲಿ ರಾತ್ರೋರಾತ್ರಿ ಒಂದು 3 ಹಳ್ಳಿಗಳು, ಕೆಂಪೈನಪಾಳ್ಯ ಜೊತೆಯಲ್ಲಿ ನಮ್ಮ ಆರೋಳ್ಳಿಗೆ ಸೇರ್ತಕ್ಕಂಥ ಒಡೆರಹಳ್ಳಿ, ಮಂಡಲಹಳ್ಳಿ ಈ 3 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಗೆಜೆಟ್ ಅನ್ನ ಬಹಳ ತರಾತುರಿಯಲ್ಲಿ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇದರ ವಾಸ್ತವಾಂಶ ಸತ್ಯಾಸತ್ಯತೆಯನ್ನ ಒಂದಷ್ಟು ಕಡತಗಳು ನಾನು ಕೂಡ 1-2 ದಿನದಿಂದ ಕಲೆ ಹಾಕಿ ಈ ಭಾಗದ ಜನಪ್ರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನ ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದ್ರೆ ಬಹಳ ಜನ ಹಿಟ್ ಅಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ, ಇಲ್ಲಿ ಸ್ಟೇ ಆಗಕ್ಕೆ ನಾವು ಬಂದಿರೋದು. ಹಾಗಾಗಿ ಒಂದು ವಾಸ್ತವಾಂಶವನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಕೆಂಪೈನಪಾಳ್ಯದಲ್ಲಿ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ನಾವು ಯಾವ ರೀತಿ ಇದನ್ನ ಒಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದೀವಪ್ಪ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಹೊಂದಿರತಕ್ಕಂತ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದ್ರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರ್ಲಿ, ಶುಭ ಸೂಚನೆ. ನಿಮಗೇನ್ ತೊಂದರೆ ಇಲ್ಲ ಅಂದ್ರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ ಮೈಕ್ ಏನ್ ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನ್ ಛತ್ರಿ ಹಿಡಿಬೋದ? ಹಂಗಾರೆ ಅಲ್ಲ, ನನಗೇನ್ ಛತ್ರಿ ಬೇಡ, ಬಟ್ ಆಯ್ತು, ನಿಲ್ತದೆ ಬಿಡಿ. ಅದೇನ್ ಮಳೆಗಾಳಿ ಬಿಸ್ಲಿಗೆಲ್ಲ ಬಿರುಗಾಳಿಗೆಲ್ಲ ಎದ್ರಕ ಕುತ್ಕೊಳಕ್ ಆಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದೀವಿ, ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ ಮುಂದೆ. ಈಗ ನಾನೇನ್ ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನ ಹೊಂದಿರತಕ್ಕಂತ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದ್ರೆ ಇಲ್ಲಿ ನೋಡಿ, ಕೆಂಪೈನಪಾಳ್ಯದ್ದೇ ನಿಮ್ಗೆ ಹೇಳ್ತೀನಿ. ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪೈನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನ ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂತ 504 ಜನ ರೈತರು, ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ 504 ಜನ ರೈತರು.
ಓವರ್ ಆಲ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನ 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು. ಇನ್ನ ವಡೇರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಸಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತೆ ಮಂಡಾಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಶನ್. ಅದರಲ್ಲಿ ಖರಾಬೇನ್ ನಿಮ್ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನೀವು ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದ್ರೆ, ತಮ್ಗೆ ಗೊತ್ತಿದೆ ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ, ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ, ಸರಿಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆಗತ್ತಾ ಮಾತಾಡ್ಬೋದಲ್ಲ? ಈಗ ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನಾಗಿದೆ ಅಂದ್ರೆ ವೆರಿ ಕ್ಲಿಯರ್ ಕಟ್. ನಾನೇನು ತಿರ್ಚಿ ಪರ್ಚಿ ಸಮಯ ತಗೊಂಡು ಹೇಳೋದಿಲ್ಲ.